गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः. ವೆಲ್ಕಮ್ ಎವರಿವನ್ ಟು ಆಸ್ಟ್ರಾಲಜಿ ಪ್ರಿಡಿಕ್ಷನ್. ಇವತ್ತು ನಾವು ತುಲಾ ಲಗ್ನದ ಆಗಸ್ಟ್ ಮಾಸದ ಶುಭ ಫಲಗಳನ್ನು, ಗ್ರಹ ಸ್ಥಿತಿಗಳನ್ನು ನೋಡೋಣ ಬನ್ನಿ. ನಾವು ತುಲಾ ಲಗ್ನವನ್ನು ಲಗ್ನವಾಗಿ ತೆಗೆದುಕೊಂಡಾಗ ಇದು 1ನೇ ಮನೆ ಬರುತ್ತದೆ. 1ನೇ ಮನೆಯಿಂದ 1, 2, 3, 4, 5 5ನೇ ಮನೆಯಲ್ಲಿ ರಾಹುವು ಗರ್ಭಿಣಿಯರಿಗೆ ಗರ್ಭದಲ್ಲಿ ತೊಂದರೆ ಕೊಡುವುದು, ಗರ್ಭಪಾತವಾಗುವುದು ಅಥವಾ ಗರ್ಭ ಧರಿಸದೆ ಇರುವುದು, ಈ ಕಾರಣಗಳಿಗೆ ರಾಹು ಕಾರಣವಾಗುತ್ತಾನೆ. 5ನೇ ಮನೆಯಲ್ಲಿ ರಾಹುವಿದ್ದರೆ ಈ ಫಲಗಳು ಸಿಗುತ್ತದೆ. ಇನ್ನು 6ನೇ ಮನೆಯಲ್ಲಿ ಶನಿ ಇದ್ದಾನೆ. ಶನಿಯು 6ನೇ ಮನೆಯಲ್ಲಿ ಇದ್ದಾಗ ಸುಖ ವೃದ್ಧಿಯನ್ನು ಕೊಡುತ್ತಾನೆ, ಶತ್ರುಗಳನ್ನು ನಾಶ ಮಾಡುತ್ತಾನೆ. ಹಾಗಾಗಿ ಶನಿಯಿಂದ ಶುಭ ಫಲಗಳನ್ನೇ ನಿರೀಕ್ಷಿಸಬಹುದು. ಇನ್ನು 9ನೇ ಮನೆಯಲ್ಲಿ ಗುರುವಿದ್ದಾನೆ. ಗುರುವು ಸರ್ವ ಸುಖ ವೃದ್ಧಿಯನ್ನು 9ನೇ ಮನೆಯಿಂದ ಕೊಡುತ್ತಾನೆ. ಶುಕ್ರನು 9ನೇ ಮನೆಯಲ್ಲಿ 21ನೇ ತಾರೀಕುವರೆಗೂ ಇರ್ತಾನೆ, ಆವಾಗಲೂ ಸುಖವನ್ನು ಕೊಡುತ್ತಾನೆ. ಶುಕ್ರನು 10ನೇ ಮನೆಯಾದ ಕಟಕ ರಾಶಿಗೆ 21ನೇ ತಾರೀಕು ಪ್ರವೇಶ ಮಾಡುತ್ತಾನೆ. 10ನೇ ಮನೆಯ ಶುಕ್ರನ ಫಲಗಳನ್ನು ನೋಡೋಣ. ಶುಕ್ರನು 10ನೇ ಮನೆಯಲ್ಲಿ ಭಯ ನಿವೃತ್ತಿಯನ್ನು ಮಾಡುತ್ತಾನೆ. ನಿಮಗೆ ಯಾವುದಾದರೂ ಹಳೆ ಭಯಗಳು ಇದ್ದರೆ ಅದು ನಿವಾರಣೆಯಾಗುವ ಸಮಯ. ಇನ್ನು 11ನೇ ಮನೆಯಲ್ಲಿ ರವಿಯು ಇರುವುದರಿಂದ ಸರ್ವ ಸೌಖ್ಯ ಲಾಭಗಳನ್ನೇ ತಂದುಕೊಡುತ್ತಾನೆ. ಭಾಗ್ಯ ವೃದ್ಧಿಯಾಗುತ್ತದೆ ಕೇತು ಗ್ರಹದಿಂದ. ಬುಧನು ಧನ ಸಮೃದ್ಧಿಯನ್ನು ಕೊಡುತ್ತಾನೆ. 12ನೇ ಮನೆಯಲ್ಲಿ ಕುಜನಿರುವುದರಿಂದ ಧನವ್ಯಯವಾಗುತ್ತದೆ. ಉಷ್ಣಕ್ಕೆ ಸಂಬಂಧಪಟ್ಟ ರೋಗಗಳು ಬಾಧಿಸುತ್ತವೆ ಹಾಗೂ ದುಃಖ ಉಂಟಾಗುತ್ತದೆ.